ಕಟ್ಟೋರ್ನೇ ಕೇಳಬೇಕು ಅರ್ಥ ಏನಂತ. ನಮಸ್ಕಾರ ಗೆಳೆಯರೆ, ನಾವಿವತ್ತು ಹೋಗ್ತಿರೋದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕಿಬ್ಬನಹಳ್ಳಿ ರಾಜರಾತ್ರಿಪುರದ ಶ್ರೀ ಅತ್ಯಾಳಭಟ್ಟ ಉಗ್ರಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಏನಪ್ಪ ವಿಶೇಷತೆ ಅಂದರೆ ಇವತ್ತು ಜಾತ್ರೆ. ಆ ಜಾತ್ರೆಯ ವಿಶೇಷತೆ ಏನು, ಆ ದೇವಸ್ಥಾನದ ವಿಶೇಷತೆ ಏನು, ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ನಿಮಗೆ ತೋರ್ಸೋಕ್ಕೆ. ಬನ್ನಿ ಹೋಗೋಣ. ಇಷ್ಟ ಆದರೆ ಲೈಕ್ ಮಾಡಿ ಹೋಗೋಣ ಫ್ರೆಂಡ್ಸ್, ಬನ್ನಿ. ಜಾತ್ರೆಗೆ ಬಂದೇ ಬಿಟ್ರಿ ನೋಡಿ, ತುಂಬಾ ಖುಷಿ ಆಗುತ್ತೆ. ನೋಡ್ತಿದ್ರೆ ನೀವು ಖುಷಿ ಪಡಿ. ಇನ್ನೊಂದು ಈ ಜಾತ್ರೆಗಳಿಗೆಲ್ಲ ಬಂದರೆ ಒಂದು ವಿಷಯ ಜ್ಞಾಪನ ಬರುತ್ತೆ. ಅದೇನೆಂದರೆ ಎಷ್ಟೇ ಬ್ಯುಸಿ ಬಂದ್ರೂ ಒಂದು ವರ್ಷಕ್ಕೊಂದು ಸತಿ ಜಾತ್ರೆಗೆ ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ. ಇನ್ನೊಂದೇನಂದರೆ ಬೇಜಾರು, ನಾವು ಬರೋದ್ರೊಳಗಡೆ ಜಾತ್ರೆ ಮುಗಿದೇ ಹೋಗ್ಬಿಟ್ಟಿದೆ. ಅದೇ ಬೇಜಾರು. ಇವನಿಂದನೇ ಲೇಟ್ ಆಗಿರೋದು. ಅನ್ನದಾನ ಸಮರ್ಪಣೆ ನಡೀತಾ ಇದೆ ನೋಡಿ. ಏ ಬೇಡ ನೋಡು, ತಗೊಳಂಗಿರೆ. ಕಟ್ಟೋರ್ನೇ ಕೇಳಬೇಕು ಅರ್ಥ ಏನಂತ. ಟೈಟ್ ಕಟ್ರಿ, ಹಂಗೆ ರೊಕ್ಕೆಲ್ಲ ಕಟ್ಕೊಂಡ್ಬಿಡ್ಬೇಕು. ಹಂಗೆ ಕಟ್ಟಿ ಹೇಳ್ತೀನಿ ನಾನು. ಜಾತ್ರೆ ಎಲ್ಲ ಮುಗಿತಾ ಹೋಗ್ತಾ ಇದೆ, ಟೈಮ್ ಆಯಿತು, ಎಲ್ಲ ಮುಗಿತಾ ಇದೆ. ಎಲ್ಲ ಹಸು ಎಲ್ಲ ಪ್ರತಿಯೊಂದು ಹೋಗ್ತಾ ಇದೆ ನೋಡಿ. ಈ ಜನಸಾಗರ ರಥೋತ್ಸವ ಮುಗಿದ್ರೂ ಸಂಭ್ರಮ ಮಾತ್ರ ಕಮ್ಮಿ ಆಗಿಲ್ಲ. ಅಂಗಡಿಗಳು, ಆಟಿಕೆಗಳು, ತಿಂಡಿ ತೀರ್ಥಗಳು, ಜಾತ್ರೆಯ ವೈಭವವೇ ಬೇರೆ. ಬನ್ನಿ, ಜಾತ್ರೆಯ ಸಂಭ್ರಮ ಮುಗೀತು, ಈಗ ದೇವರ ದರ್ಶನಕ್ಕೆ ಹೋಗೋಣ. ಜೈ ನರಸಿಂಹ, ನಿಮ್ಮೆಲ್ಲರಿಗೂ ಒಳಿತಾಗ್ಲಿ. ಆಲ್ರೆಡಿ ಅತ್ಯಾಳಭಟ್ಟ ದೇವಸ್ಥಾನ ಹತ್ರ ಮಧ್ಯ ನಿಂತಿದ್ದೀವಿ. ಸ್ವಾಮಿಯ ಉದ್ಭವದ ಕಥೆ. ಹತ್ಯಾಳು ಕ್ಷೇತ್ರದ ಕಥೆ ಕೇಳಿ. ಅದು ದಟ್ಟ ಅಡವಿ, ಮನುಷ್ಯರ ಹೆಜ್ಜೆಯೇ ಇಲ್ಲ. ಒಂದ ಹಸು ಹುತ್ತದ ಮೇಲೆ ಹಾಲು ಸುರಿಸುತ್ತಿತ್ತು.
ಇತ್ತು. ಕುರುಬನಿಗೆ ಕುತೂಹಲ. ಮಣ್ಣು ಅಗೆದು ನೋಡಿದಾಗ ದಿವ್ಯ ತೇಜಸ್ಸು ಉದ್ಭವಿಸಿದ ಶ್ರೀ ನರಸಿಂಹಸ್ವಾಮಿ. ಅಂತೂ ದೇವಸ್ಥಾನ ಟೆಂಪಲ್ಗೆ ಮೇಲೆ ಹತ್ತಾ ಇದ್ದೀವಿ. ಶ್ರೀ ಉಗ್ರ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನಕ್ಕೆ ನೀವು ಬನ್ನಿ. ಇನ್ನೊಂದು, ಈ ದೇವಸ್ಥಾನ ಬೆಟ್ಟದ ಮೇಲೆ ಇರೋದು, ಇಲ್ಲಿ ತೇರು ಎಲ್ಲ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಜಾಗ ಆ ಥರ ಇಲ್ಲ. ಪಕ್ಕದಲ್ಲಿ ಒಂದು ಊರಿದೆ ಅತ್ಯಾಳ ಅಂತ, ಅಲ್ಲಿ ಜಾತ್ರೆ ಮಾಡ್ತಾರೆ. ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಜೂಮ್ ಮಾಡ್ತೀನಿ ನೋಡಿ. ನೋಡಿ ಈ ಊರಲ್ಲಿ ತೇರು ಎಳೆಯುತ್ತೆ ನೋಡಿ, ಅಲ್ಲಿ ಕಾಣಿಸ್ತಿರ್ಬೋದು. ಅಂದರೆ ಈ ಕ್ಯಾಮ್ರಾದಲ್ಲಿ ಕ್ಲಾರಿಟಿ ಸಿಗ್ತಿಲ್ಲ. ಆ ದೇವಸ್ಥಾನದಲ್ಲೇ, ಅಲ್ಲಿ ಆ ಊರಿನಲ್ಲೇ ತೇರು ಎಲ್ಲ ಎಳೆಯೋದು. 4 ದಿವಸ ಇರುತ್ತೆ ಅಲ್ಲಿ ಜಾತ್ರೆ. ಆ ಜಾತ್ರೆಯಲ್ಲೇ ತೇರು ಎಳೆಯೋದು, ಪ್ರತಿಯೊಂದು ದೇವ್ರ ಮೆರವಣಿಗೆ ಪ್ರತಿಯೊಂದು ಮಾಡ್ತಾರೆ ಅಲ್ಲಿ. ಈ ಸುತ್ತಮುತ್ತ ವಾತಾವರಣ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಪ್ಲೇಸ್ ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿದೆ ಇಲ್ಲಿ. ಬನ್ನಿ, ತುಮಕೂರು, ಬೆಂಗಳೂರಿಂದ 120 ಕಿಲೋಮೀಟ್ರ್ ಇದೆ. ತುಮಕೂರಿಂದ ಗುಬ್ಬಿ ರೂಟಲ್ಲಿ ಬಂದರೆ KV ಕ್ರಾಸ್ ಹತ್ರನೇ ಬರೋದು, ಅತ್ಯಾಳು ಅಂತ. ಸ್ವಾಮಿ ಜಾತ್ರೆ ದಿವಸ ಅತ್ತಳೆ ಬೆಟ್ಟದ ಮೇಲೆ ದರ್ಶನ ಕೊಟ್ಟಿದ್ದಾರೆ. ಮೇಲ್ಗಡೆ ಇರೋದು ಉಗ್ರ ನರಸಿಂಹಸ್ವಾಮಿ, ಅವರಿಗೆ 10 ಕೈ ಇರೋದು. ಸರಿ, ಹಿರಣ್ಯಕಶಿಪನ ಸಂಹಾರ ಮಾಡ್ತಾ ಇರೋದು. ಇವಾಗ ಅಲಂಕಾರ ಮಾಡಿದಾರಲ್ಲ, ಹಂಗಾಗಿ ಕಾಣಲ್ಲ. ಇವ್ರು ಬಂದು ಕೆಂಚರಾಯ ಸ್ವಾಮಿ, ನರಸಿಂಹಸ್ವಾಮಿ ಬಂಟ ಅವರು. ನರಸಿಂಹಸ್ವಾಮಿ ಹೇಳಿಕೆ ಅನುಸಾರ ಅವರೇ ಮಾಡಿಕೊಡೋದು. ಈಗ ಅಲ್ಲೇ ಆಕೆ ಮಾಡ್ಕೊಂತಾರೆ, ಮರಿ ಕೋಳಿ ಅದಕ್ಕೆ ಎಲ್ಲ. ಈ ಸ್ವಾಮಿಗೆ ಕೋಳಿ ಮರಿ ಎಲ್ಲ ಇಲ್ಲೇ. ಆಮೇಲೆ ಗಾಳಿ ಕಲ್ಲು ಅಂತ ಮಾಡ್ತೀವಿ, ದೆವ್ವ ಹಿಡಿದಿರುತ್ತಲ್ಲ ಅದು ಕೂಡ ನಿವಾರಣೆ ಆಗುತ್ತೆ. ಆಮೇಲೆ ಮಾಟ ಮಂತ್ರ ದೃಷ್ಟಿ ಅದಕ್ಕೆ ತಡೆ ಅಂತ ಮಾಡ್ತೀವಿ, ಅದು ಕೂಡ ನಿವಾರಣೆ ಆಗುತ್ತೆ.
ಆಮೇಲೆ ಮಂತ್ರದಂಡ ಇದೆ ಹ್ಮ್. ಅದು ದೆವ್ವ ಹಿಡಿದವ್ರಿಗೆ ಹಾ. ಎದುರುಕೊಳ್ಳೋದಕ್ಕೆ ಬೆಚ್ಚಬೀಳೋದಕ್ಕೆ ಎಲ್ಲ ಇಟ್ರೆ ಆ ದಂಡ ಇದೆ ದೀರ್ಘಾಯುಷ್ಮಾನ್ವ ಸಕಲ ಇಷ್ಟಾರ್ಥ ಸಿದ್ಧಿರಸ್ತು ಆರೋಗ್ಯ ಪ್ರಾಪ್ತಿರಸ್ತು. ದಂಡ ಇಟ್ರೆ ಹಾಂ ಎಲ್ಲ ನಿವಾರಣೆ ಆಗೋಗುತ್ತೆ ವಿತಿನ್ 2 ಸೆಕೆಂಡ್ ಅಷ್ಟೇ. ಏನಾದ್ರು ಇಟ್ರೆ ಮೈ ಮೇಲೆ ಇದ್ರೆ ಬಂದ್ಬಿಡ್ತೀವಿ. ಏನಾದ್ರು ದೆವ್ವ ಆ ಥರ ಈ ಥರ ಇದ್ರೆ ಬಂದು ಎಲ್ಲ ಹೆಸರೆಲ್ಲ ಹೇಳ್ಬಿಟ್ಟು ಹೊರಟೋಗುತ್ತೆ. ಹೊರಟೋಗಾದ್ಮೇಲೆ ಗಾಳಿಕಲ್ಲು ಅಂತ ಮಾಡ್ತೀವಿ. ಗಾಳಿಕಲ್ಲಿಗೆ ಚಿತ್ರ ಎಲ್ಲ ಬಿಡಿಸ್ಬಿಟ್ಟು ಅದಕ್ಕೆ ಕೋಳಿ ಎಲ್ಲ ಕುಯ್ದು ಗಾಳಿಕಲ್ಲು ಅಂತ ಮಾಡ್ತೀವಿ, ನಿವಾರಣೆ ಆಗುತ್ತೆ. ಆಮೇಲೆ ಮಕ್ಕಳಾಗ್ಲಿಕ್ಕೆ ಮದುವೆ ಆಗ್ಲಿಕ್ಕೆ ಪ್ರತಿಯೊಂದು ಯಾವುದೇ ಒಂದಕ್ಕೂ ಸ್ವಾಮಿ ಎಲ್ಲ ಅಪ್ಪನೆ ಕೇಳಿದ್ರೆ ಆ ಕೆಲಸ ಎಲ್ಲ ನೆರವೇರುತ್ತೆ. ಇಲ್ಲಿಗೆ ಬಂದು 12 ಗಂಟೆ ಪೂಜೆ ಮೇಲ್ಗಡೆ ಉಗ್ರ ನರಸಿಂಹ ಸ್ವಾಮಿದು 12 ಗಂಟೆಗೆ ಮಹಾಮಂಗಳಾರತಿ ಇರೋದು. ಮಹಾಮಂಗಳಾರತಿ 12 ಗಂಟೆ ಪೂಜೆ ಆದ್ಮೇಲೆ ಅಪ್ಪನೆ ಎಲ್ಲ ಕೇಳ್ತಾರೆ. ಅಪ್ಪನೆ ಆಗುತ್ತೆ. ಅಪ್ಪನೆ ಆದಂತೆ ಕೆಲಸಗಳೆಲ್ಲ ನೆರವೇರುತ್ತೆ. ವಾರದಲ್ಲಿ ಎಷ್ಟು ದಿವಸ ಇರುತ್ತೆ ಅದು? ವಾರದ ಪ್ರತಿ ಈಗ ಶನಿವಾರ ಭಾನುವಾರ ಅಂದ್ರೆ ತುಂಬಾ ಜನ ಇರ್ತಾರೆ, ಹಾಗಾಗಿ ಶನಿವಾರ ಭಾನುವಾರ ಅಪ್ಪನೆ ಕೇಳೋದಕ್ಕಾಗಲ್ಲ. ಸೋಮವಾರದಿಂದ ಶುಕ್ರವಾರದೊಳಗೆ ಯಾವಾಗಾರ ಬರ್ಬೋದು ಅಪ್ಪನೆ ಕೇಳೋದಕ್ಕೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಅತ್ಯಾಳ ಭಟ್ಟ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನಿಮಗೆ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಶೇರ್ ಮಾಡಿ, ಪಕ್ಕದ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.